ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬಾ ಸ್ಪೆಷಲ್ ಡೇ. ಅದು ಏನಂದರೆ ಕಾಲ ಭೈರವನ್ ಜಯಂತಿ ಇವತ್ತು. ಸೊ ಅದರಿಂದ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸಂಜೆ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇರಲಿಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಬ್ಬಳೇ ಬರೋಕ್ಕೆ ಯಾಕೋ ಮನಸ್ಸಾಗಿರಲಿಲ್ಲ. ಸರಿ ಅಂತೇಳಿ ನಮ್ಮ ಅತ್ತೆನೂ ಕೇಳಿದ್ದಕ್ಕೆ ಹೋಗೋಣ, ನಮ್ಮ ಅತ್ತೆನೂ ಸರಿ ಅದು ಇವತ್ತು ಹೋಗಬೇಕು ಒಳ್ಳೆ ದಿನನೇ ಅಂತ ಹೇಳಿದ್ರು. ಸರಿ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಪಟ್ ಅಂತ ನಾವೆಲ್ಲ ರೆಡಿ ಮಾಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಇಲ್ಲಿ ನನ್ನ ಮಗ ಸ್ವಲ್ಪ ವೀಡಿಯೋನ ಸರಿಯಾಗಿ ಮಾಡಿಲ್ಲ. ಅವನೊಬ್ಬನೇ ನನಗೆ ಸಪೋರ್ಟಿವ್ ಆಗಿ ಅಂತ ಇದ್ದಿದ್ದು. ಸೊ ಅವನ ಕೈಲೇ ಮಾಡೋಕ್ಕೊಟ್ಟೆ. ಸೊ ಹೇಗೋ ಮಗುಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದಾನೆ. ಆದರೆ ನನಗೆ ಅದೇ ದೊಡ್ಡ ವಿಷಯ, ನನ್ನ ಮಗ ಹೆಲ್ಪ್ ಮಾಡೋದೇ ನನಗೊಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಪಡ್ತೀನಿ. ಹಾಗೆ ಮೇಯ್ನಾಗಿ ಇಲ್ಲಿ ಬಂದು ಈ ಥರ ಪೂಜೆ ಮಾಡ್ತಿರೋದು, ಈ ಥರ ಬೂದ್ಗುಂಬಳಕಾಯಲ್ಲಿ ಆರತಿ ಥರ ಮಾಡಿ ಅಂದರೆ ಪೂಜೆ ಮಾಡ್ತಿರೋದು ಏನಂದರೆ ಜಾಸ್ತಿ ಏನು ಇಂಟೆನ್ಷನ್ ಏನಿಲ್ಲ. ದೇವರಿಗೆ ಏನೋ ಒಂದು ಅಂದರೆ ನಮಗಿರೋ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಅನ್ನೋದೊಂದು ರೀಸನ್ನಿಂದ, ಅಂದರೆ ಇದನ್ನು ಮಾಡಿದ್ರೆ ಇವತ್ತಿನ ದಿವಸ ಇದನ್ನು ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅದೊಂದು ಆ ಥಾಟ್ನ ಮೈಂಡಲ್ಲಿ ಇಟ್ಕೊಂಡು ಪೂಜೆ ಹೋಗಿ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ದು. ಹಾಗೆ ಮನೆಯಲ್ಲೂ ಕೂಡ ಏನು ಅಷ್ಟಾಗಿ ಕೆಲಸ ಇರಲಿಲ್ಲ. ಯಾಕಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗಲೇ ಎಲ್ಲ ತುಂಬ ಡೀಪ್ ಕ್ಲೀನ್ ಅಂತಲೇ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ವಲ್ವ. ಸೊ ಹಾಗೇ ಪೂಜೆ ಮಾಡ್ಕೊಂಡಿದ್ದಾಯಿತು ಮನೆಯಲ್ಲಿ. ಜಾಸ್ತಿ ಕೆಲಸ ಇಲ್ಲದಿದ್ದರಿಂದ ಜಾಸ್ತಿ ಟೆನ್ಷನು ಕೂಡ ತೊಗೊಂಡಿಲ್ಲ. ಆರಾಮಾಗೇ ಮಧ್ಯಾಹ್ನ ಒಂದು 2 ಗಂಟೆ ಹಂಗೆ ಹೊರಟ್ವಿ ನಾವು. ಬಸ್ಸಲ್ಲಿ ಬರಬೇಕಂತ ಅಂದ್ಕೊಂಡಿದ್ವಿ, ಬಟ್ ಬಸ್ಸಲ್ಲಿ ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತೇಳಿ ಗಾಡಿಲೇ ಬಂದ್ವಿ. ಬರ್ತಾನೆ ಪೂಜೆಗೆಲ್ಲ ಏನೇನು ಬೇಕೋ ಆ ಐಟಮ್ಸ್ನೆಲ್ಲ ತೊಗೊಂಡ್ವಿ. ಅಂದರೆ ಬೂದ್ಗುಂಬಳಕಾಯಿ, ಹೂವು, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಗಂಧಕಡ್ಡಿ, ಕರ್ಪೂರ, ಹಾಗೆಯೇ ದೀಪದ ಬತ್ತಿ ಅಂದರೆ 365 ದೀಪ ಅಂದರೆ ಬತ್ತಿ ಇರುತ್ತೆ. ಅದು 2 ಸೆಟ್ ತೊಗೊಂಡ್ವಿ, 2 ಇದಕ್ಕೆ ಬೂದ್ಗುಂಬಳಕಾಯಿಗೆ. ಅದನ್ನೆಲ್ಲ ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ಬೇಗನೆ ಬಂದ್ಬಿಟ್ವಿ. ಬಟ್ ದೇವಸ್ಥಾನದಲ್ಲಿ ಪೂಜಾರಿಗಳು ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೆಳಗ್ಗೆಯಿಂದನೇ ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೇಗ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದರು. ಅಲ್ಲಿ ಆಲ್ರೆಡಿ ನಮ್ಮ ಆಂಟಿ ಒಬ್ಬರು ಹೋಗಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಹೋಗಿದ್ದೇನೆ ಪಟ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆದರೆ ನನಗೆ ಸ್ವಲ್ಪ ಡಿಸ್ಕಂಫರ್ಟಬಲ್ ಥರ ಇತ್ತು. ಯಾಕಂದರೆ ಜಾಸ್ತಿ ಬಗ್ಗಿ ಎದೊಳೋದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಬೂದ್ಗುಂಬಳಕಾಯಿ ಎಲ್ಲ ಚಾಕು ಒಂದು ತೊಗೊಂಡೋಗಿರಲಿಲ್ಲ, ಬಿಟ್ರೆನೆಲ್ಲ ತೊಗೊಂಡೋಗಿದ್ವಿ. ಅದು ಒಂದು ಮಿಸ್ ಮಾಡಿದ್ವಿ. ನಮ್ಮ ಅತ್ತೆ ತೊಗೊಂಬಂದಿದ್ರು, ಬಟ್ ನಾನು ತೊಗೊಂಡೋಗಿರಲಿಲ್ಲ. 3 ಜನದೂ ಒಂದೇ ಚಾಕುನಲ್ಲಿ ಅದು ಕ್ಲೀನ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ದೇವಸ್ಥಾನದಲ್ಲಿ ಇಸ್ಕೊಂಡು ಅಲ್ಲಿ ಒಬ್ಬರ ಹತ್ರ ಓಡಿಸಿ ನಾವು ಹೊಡಿಬಾರ್ದು ಅಂತೇಳಿ ಬೇರೆಯವ್ರ ಹತ್ರ ಕಟ್ ಮಾಡಿಸಿ ಅದರಲ್ಲಿ ಇರೋದೆಲ್ಲ ತೆಗೆದು ತಿಳೆಲ್ಲ ತೆಗೆದು ಮಾಡೋಷ್ಟರಲ್ಲಿ ನನಗೆ ಸ್ವಲ್ಪ ಡಿಸ್ಕಂಫರ್ಟಬಲ್ ಅಂತ ಆಯಿತು. ಸೊ ಅದಕ್ಕೆ ನಾನೇನು ಮಾಡಿದೆ, ಒಂದು ಕಡೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಅಲ್ಲೇ ಒಂದು ಕಡೆ ಕುತ್ಕೊಂಡು ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಎದ್ದೋಗೋಣ ಅಂಥೇಳಿ ಕುತ್ಕೊಂಡೆ. ಹಾಗಾಗಿ ಆಂಟಿ ಮತ್ತು ನಮ್ಮ ಅತ್ತೆದು ಸ್ವಲ್ಪ ಬೇಗ ಎಲ್ಲ ಮಾಡಿಕೊಂಡು ಅವರು ಒಳಗಡೆ ಪೂಜೆಗೆ ಅಂತ ತೊಗೊಂಡೋದ್ರು. ನಾನು ಸ್ವಲ್ಪ ನಿಧಾನ ಆಯ್ತಲ್ವ ನಂದು. ಸೊ ಅದರಿಂದ ಲೇಟಾಗೆ ಮಾಡ್ಕೊತಾ ಇದ್ದೀನಿ. ಇನ್ನೇನು ಇರುತ್ತೆ ಅಂದರೆ ಅವಾಗ ತಾನೇ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಕೂಡ ಅಲ್ಲಿ ಪೂಜೆಗೇನೋ ಬಂದಿದ್ದರು. ಸೊ ಇದ್ದೇ ಇರ್ತಾರೆ ಅನ್ನೋ ಇದರಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಹಾಗೆ ಇಲ್ಲಿ ದೀಪ ಹತ್ತುತ್ತಾ ಇರಲಿಲ್ಲ, ಅಂದರೆ ಬತ್ತಿ ಹತ್ತುತ್ತಾ ಇರಲಿಲ್ಲ. ಸೊ ಅಲ್ಲಿ ಪೂಜಾರಿಗಳು ಬಂದು ಸ್ವಲ್ಪ ಕರ್ಪೂರನ ಪುಡಿ ಇದು ಮಾಡಿ ಸೊ ಅವಾಗ ಹತ್ತುತ್ತೆ ಅಂತ ಹೇಳಿದ್ರು. ನಾನು ಅದನ್ನು ಟ್ರೈ ಮಾಡಿದೆ, ಚೆನ್ನಾಗೇ ಹತ್ಕೊಂತು. ದೀಪ ಎಲ್ಲ ಹಚ್ಕೊಂಡು ಕೈ ಮುಗಿದು ದೇವರಿಗೇ ಕೈ ಮುಗ್ಕೊಂಡು ಅದಾದಮೇಲೆ ನಾನು ಒಳಗಡೆ ತೊಗೊಂಡೋದೆ. ಚೆನ್ನಾಗಿದೆ ಇದು ಆ ಕಡೆ ತೆಗಿತೀನಿ.
ತಗೊಂಬಂಗ ಈಗ ಅಮ್ಮನ ಕೊಡು ನಡಿ ಅಪ್ಪ ತಗೋ ಅಮ್ಮನ ಕೊಡು ತಗೋ ಅಮ್ಮನ ಕೊಡೋಗು ಹಿಡ್ಕೊ ಇದಾ ಇದು 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 ಹಿಡ್ಕೊಬ ಇದಾ ಇದಲ್ಲ ಇದು ತಗವ ಇದನ್ನ ಅದು ಎತ್ಕೊ ನಡಿ ಅದನ್ನ ಹೂವು ಕವರ್ಗೆ ಹಾಕೋ ಹೂವು ಹಾಕು ಹಿಡ್ಕೊ ತಗೋ ನಡಿ ಅಮ್ಮನ ಕೊಡು ಅಯ್ಯಪ್ಪ ಅಮ್ಮಯ್ಯ ಕೊಡ್ತೀನಿ 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 ಇರು ನಾನು ನೀನೇ ಮಾಡು ಅಂತೀರು ಇರು ಇಲ್ಲಿ ಫಸ್ಟ್ ಇಲ್ಲಿ ಮಾಡಿ ಹಿಂಗೆ ಇಲ್ಲಿ ಮಾಡಿ ಮಾಡೋದು ಸುತ್ತ ಮಾಡೋದು ಕರ್ಪೂರ ಕೊಡಬೇಡಿ ಅದು ಯಾಕೋ ಸಣ್ಣ ನಸುತ್ತಾನೇ ಇದೆ ಅಯ್ಯೋ ಒಳಕ್ಕೆ ಕೊಡ್ಬೇಕು ಅದು ಕಡ್ಡಿಲಿ ಎತ್ತಬೇಕಾಯ್ತು ಮೇಲೆ ಯಾವ್ದು ಅದನ್ನ ಆಯ್ತಪ್ಪ ಯಾಕೆ ಬಡ್ಕೋತಾಳಲ್ಲ ಈ ಕಡೆ ಬಂದ ಕೊಡು ಮಮ್ಮಿ ಅಯ್ಯೋ 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 ಮಾಡಿ ಪೂಜೆ ಬೇಕಾ ಮಾಡು ದೇವಸ್ಥಾನದಿಂದ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಅಲ್ಲಿಂದ ಬಂದು ಅಡುಗೆ ಮಾಡೋದೇ ನನಗೆ ಸ್ವಲ್ಪ ಸುಸ್ತಾಗ್ತಿತ್ತು. ಸೊ ಅಡುಗೆ ಮಾಡಿ ಊಟ ಮಾಡಿ ಮಲಗಿಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದರು ನನ್ನ ಮಗನ್ನ ನೋಡೋದಕ್ಕೆ, ಯಾಕೆಂದರೆ ತುಂಬ ದಿನ ಆಗಿತ್ತು ನಾನು ನೋಡಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ. ಸ್ಯಾಟರ್ಡೆ ನೈಟ್ ಆಫೀಸ್ ಮುಗಿಸ್ಕೊಂಡು ಬಂದರು. ಏನು ಕ್ಲೀನ್ ಮಾಡ್ತಾರದು? ಎಂತ ಕ್ಲೀನ್ ಮಾಡ್ತಾರದು? ದೀಪ ಮಮ್ಮಿ ಬರುತ್ತೆ ಅಂತನಾ? ಹ್ಞೂ ಅದೆಲ್ಲ ಎತ್ತಪ್ಪ ಆಯಿತು. ಲೋಟ ಅಲ್ಲಿಡ್ತಾರಾ? ಇದು ನಿನ್ನ ಕೈಲಿ ಆಗತ್ತಪ್ಪ ಎತ್ತಕ್ಕೆ? ಎತ್ತಕ್ಕಾಗಲ್ಲಿರೋದು ನಾನು ಎತ್ತುತ್ತೀನಿ.
ಬಿಡೋ ಜಸ್ಸು, ನಿಮ್ಮ ದೀಪ ಮಮ್ಮಿ ಬರ್ತಾಳೆ ಅಂತ ನೀನು ಎಲ್ಲ ಕ್ಲೀನ್ ಮಾಡ್ತಾ ಇದೀಯಾ? ಅವಳು ಬರಲ್ಲ ದೀಪ ಮಮ್ಮಿ, ಸುಮ್ಮನೆ ಅಂದಿದ್ದು, ಬರಲ್ಲ ದೀಪ ಮಮ್ಮಿ ಬರ್ತಾಳೆ. ಬರಲ್ಲ ಸುಮ್ಮನೆ ಅಂದಿದ್ದು. ದೀಪ ಮಮ್ಮಿ ಬರ್ತಾಳೆ. ಹ್ಞೂ ಸರು ಆಂಟಿ ಬರ್ತೀಯ? ಓ ಹೌದಾ, ಶರೂರ್ ಆಂಟಿ ಬಂದವರಾ? ಅದಕ್ಕೆ ದೀಪ ಆಂಟಿನೂ ಬರ್ತಾರಾ? ಅಲ್ಲೇ ಹೋಗ್ತೀನಿ. ಹ್ಞೂ. ದೀಪ ಮಮ್ಮಿ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಇವಾಗ. ದೀಪ ಮಮ್ಮಿ ಬೆಂಗಳೂರು ಹೋಗ್ತಾ ಇದ್ಯಾ? ಆಮೇಲೆ ಅಂಗನವಾಡಿಗೆ ಹೋಗಲ್ಲ ಅಂತ ಹಿಡ್ಕೋತೇನೆ. ದೀಪ ಇದ್ದಾಳೆ, ನಾನು ಹೋಗಲ್ಲ ಅಂತಾನೆ. ಸಂಡೇ ಮಾರ್ನಿಂಗ್ ಇನ್ನೂ ವ್ಲಾಗ್ನ ಮಾಡ್ಕೊಂಡಿಲ್ಲ, ಯಾಕಂದರೆ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಬ್ಯುಸಿ ಇದ್ದೆ. ಬೆಳಗ್ಗೆನೇ ದೋಸೆ ಹಾಗೆ ಮಟನ್ ಚಾಪ್ಸ್ ಮಾಡಿದ್ದೆ ಟಿಫನ್ಗೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಚಿಕನ್ ಬಿರಿಯಾನಿನ ರೆಡಿ ಮಾಡಿಕೊಂಡು ಈವ್ನಿಂಗೇ ಹೊಟ್ಟೋಗ್ತೀನಿ, ಆಫೀಸಿಗೆ ಟೈಮ್ ಆಗಿಬಿಡುತ್ತೆ, ಮಂಡೇ ಮಾರ್ನಿಂಗ್ ಹೋಗೋಷ್ಟರಲ್ಲಿ ಅಂತೇಳಿ ಈವ್ನಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ನಾನು ಬೇಗ ಚಿಕನ್ ಬಿರಿಯಾನಿಗೆ ರೆಡಿ ಮಾಡಿದೆ. ಅದ್ರದ್ದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ, ಬಟ್ ಹೇಗೋ ಗೊತ್ತಿಲ್ಲ, ಅದು ಹೆಂಗೋ ಮಿಸ್ ಆಗಿಬಿಟ್ಟಿದೆ. ಸರಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳಿ ಬಂದ್ವಿ ತೋಟದ ಹತ್ರ. ಹೀಗೆ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ಆಲ್ಮೋಸ್ಟ್ ಒಂದು 4 o'clock ಚಶ್ಮಾ. ಬೆಂಗ್ಳೂರಿಗೆ ಹೋಗ್ತಿದ್ಯಾನೆ? ಬೆಂಗ್ಳೂರಿಗೆ ಹೋಗ್ತಿಲ್ಲ ಐಸ್ಕ್ರೀಮ್ ತರಕ್ಕೆ. ನಾಟಕ ಮಾಡಬೇಡ. ಫೋನ್ ಬರ್ತೈತೆ ನೋಡಿ. ಅಲ್ಲಿಂದ ಬಂದು ನನ್ನ ತಂಗಿ ರೆಡಿ ಆದರು ಹೋಗೋಕ್ಕೆ ಅಂತೇಳಿ. ನನ್ನ ಮಗನಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ, ಸಿಕ್ಕಾಬಟ್ಟೆ ಹಠ ಮಾಡ್ತಿದ್ದ. ನಾನು ಹೋಗ್ತೀನಿ, ಇಲ್ಲಾಂದರೆ ನೀನು ಇಲ್ಲೇ ಇರು ಅಂತೇಳಿ ತುಂಬ ಹಠ ಮಾಡ್ತಿದ್ದ. ಫಸ್ಟ್ ಟೈಮ್ ನನ್ನ ತಂಗಿ ಹತ್ರ ಇಷ್ಟೊಂದು ಹಠ ಮಾಡಿದ್ದು. ಅವನಿಗೆ ಹಂಗೆ ಹಿಂಗೆ ಯಾಮಾರಿಸ್ಬಿಟ್ಟು ಇಲ್ಲೇ ಐಸ್ ಕ್ರೀಮ್ ತರಕ್ಕೆ ಹೋಗ್ತಿದ್ದೆ, ಬರುತ್ತಪ್ಪ ಅಂತ ಹಂಗೆ ಯಾಮಾರಿಸ್ಬಿಟ್ಟು ಹೇಗೋ ನನ್ನ ತಂಗಿನೂ ಕೂಡ ಹೊರಟರು. ಲೇಟ್ ಆಗಿಬಿಟ್ರೆ ಅಲ್ಲೂ ಬಸ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಒಂದು 4 o'clock ಹಂಗೆ ಹೊರಟರು. ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನನ್ನ ಮಗ ಸ್ಟಾರ್ಟ್ ಮಾಡ್ದೆ, ದೀಪ ಮಮ್ಮಿಯಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಅದನ್ನು ಮರ್ಸೋಕ್ಕೋಸ್ಕರ ಈ ಥರ ಸೈಕ್ಲಿಂಗ್ ಮಾಡಿಸ್ತಾ ಇದ್ದೆ, ಅಟ್ಲೀಸ್ಟ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಅಂತೇಳಿ. ಮಕ್ಳಿಗೆ ಏನಾದರೂ ಈ ಥರ ಒಂದು ಹೇಳ್ಕೊಡ್ಬೇಕು ಅಂತಂದರೆ ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ, ಕಲಿಸ್ಬೇಕು ಮಕ್ಳಿಗೆ, ಅವರು ಏನಾದ್ರು ಹೊಸ್ದಾಗಿ ಕಲಿಬೇಕು ಅನ್ನೋದು. ಅವನಿಗೆ ನಾನು ಹಿಡ್ಕೊಂಡಿದ್ದೀನಿ ಅಂತ ಓಡಿಸಿದ್ದೇನೆ, ಬಟ್ ನಾನು ಬಿಟ್ಬಿಟ್ಟು ಅವನಿಗೆ ಟ್ರೈನ್ ಅಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಈ ಟೈಮಲ್ಲಿ ನನಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗ್ತಾಯಿತ್ತು. ಅಂದರೆ ನಾನು ಸೈಕ್ಲಿಂಗ್ ಮಾಡೋದು ಕಲ್ತಿದ್ದು, ನನಗೆ ಕಲಿಸ್ಕೊಟ್ಟವರು ಆ್ಯಕ್ಚುಲಿ ನನಗೆ ನನ್ನ ತಂಗಿನೋ ಇಲ್ಲ ನನ್ನ ತಮ್ಮಂದಿರೋ ಇದೇ ಥರನೇ ನಾನು ಓಡ್ಸೋಕ್ಕೆ ಅಂತ ಹಿಂದೆ ಹಿಡ್ಕೊ ನಾನು ಓಡಿಸ್ತೀನಿ ಅಂತೇಳಿ ಓಡಿಸ್ತಾ ಇದ್ದೆ ಟೆರೆಸ್ ಮೇಲೆ. ಅವ್ರು ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಪಾಡಿಗೆ ನಾನು ಓಡಿಸ್ತಾ ಇದ್ದೀನಿ. ಅದಂತೂ ನನ್ನ ಲೈಫ್ ಟೈಮ್ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಸೈಕಲ್ ಕಲ್ತಿದ್ದೆ ಹಾಗೆ ಒಂಥರ ಅದನ್ನು ನೆನಪಿಸ್ಕೊಂಡು ನನ್ನ ಮಗನಿಗೂ ಅದೇ ಥರ ನಾನು ಮಾಡ್ತಾಯಿದ್ದೆ. ಹಾಗೆಯೇ ಯಾವಾಗಪ್ಪ ನನ್ನ ಮಗ ಸೈಕಲ್ ಓಡ್ಸೋದು ಕಲಿತು, ಗಾಡಿ ಓಡ್ಸೋದು ಕಲಿತು, ನನ್ನ ಕುಣಿಸ್ಕೊಂಡು ಹೋಗೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಕಲಿಸ್ತಾ ಇದ್ದೆ. ಅದಾದಮೇಲೆ ಸಂಜೆ ನಮ್ಮ ಹಸ್ಬೆಂಡು ಪಿಜ್ಜಾ ಮತ್ತು ಬರ್ಗರ್ ತಂದುಬಿಟ್ಟಿದ್ದಾರೆ. ನನ್ನ ಮಗ ಫೋನ್ ಮಾಡಿದಾಗ ಯಾವಾಗೋ ಹೇಳ್ಬಿಟ್ಟಿದ್ದಾನೆ. ನಮ್ಮ ಮಮ್ಮಿ ಮನೆಗೆ ಹೋದಾಗೆಲ್ಲ ಕಂಪಲ್ಸರಿ ಅಟ್ಲೀಸ್ಟ್ 1 time ಆದರೂ ನಾನು ಇದನ್ನು ಆರ್ಡ್ರ್ ಮಾಡ್ತೀನಿ, ಯಾಕೆಂದರೆ ನನಗೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದ್ಸಲಿನಾದರೂ ತಿನ್ನಬೇಕು ಬೆಂಗಳೂರಿಗೆ ಹೋದಾಗ ಅಂತ ಹೇಳಿ ಆರ್ಡ್ರ್ ಮಾಡ್ಕೊತೀನಿ. ಬಟ್ ನನ್ನ ಮಗ ಅದಕ್ಕೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಪಿಜ್ಜಾ ಬರ್ಗರ್ ಅಂತ ಇಟ್ಕೋತಾನೆ. ಸರಿ ಅಂತ ಹೇಳಿ ನನ್ನ ಫೋನಲ್ಲಿ ಆ್ಯಕ್ಚುಲಿ ಫೋನಲ್ಲಿ ಏನಾದ್ರು ಸ್ವಿಗ್ಗಿ ಆ್ಯಪ್ ಓಪನ್ ಮಾಡಿದ್ರು ಸಾಕು, ಅಮ್ಮ ಪಿಜ್ಜಾ ಆರ್ಡ್ರ್ ಮಾಡ್ತಾಯಿದ್ಯಾ, ಅಮ್ಮ ಬರ್ಗರ್ ಆರ್ಡ್ರ್ ಮಾಡ್ತಾಯಿದ್ಯಾ ಅಂತ ಇಟ್ಕೊಬಿಡ್ತಾನೆ. ಇಲ್ಲಪ್ಪ, ಇಲ್ಲಿ ಆರ್ಡ್ರ್ ಮಾಡಿದ್ರು ಬರಲ್ಲ ಅಂತೇಳಿ ನಾನು ಹೇಗೋ ಸಮಾಧಾನ ಮಾಡ್ತೀನಿ. ಸರಿ ಇನ್ನೇನು ಮಗ ಕೇಳ್ತಿದ್ದಾನೆ ಅಂತೇಳಿ ನಮ್ಮ ಹಸ್ಬೆಂಡು ತಂದರು. ಅದನ್ನೆಲ್ಲ ತಿಂದು ಆ ಡೇನ ಮುಗಿಸಿದ್ವಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.